ಎಲ್ರಿಗೂ ನಮಸ್ಕಾರ. ಬ್ರಹ್ಮಶ್ರೀ ಪಿತಾಮಹ ಮತ್ತು ಸ್ವರ್ಣಮಾಲಾ ಮೇಡಮ್ ಎಲ್ರಿಗೂ ಕೋಟಿ ಕೋಟಿ ನಮಸ್ಕಾರ. ನಾನು ಸ್ವಪ್ನ, ಮೈಸೂರಿಂದ. ನಾನು ಧ್ಯಾನ ಸ್ಟಾರ್ಟ್ ಮಾಡಿದ್ದು ಒಂದು 7 ತಿಂಗಳಾಯಿತು. ಧ್ಯಾನಕ್ಕೆ ಹೇಗೆ ಬಂದಿದೆ ಅಂದರೆ, ನಮ್ಮ ಮನೆ ಹತ್ರನೇ ಪಿರಮಿಡ್ ಸೆಂಟ್ರ್ ಇದೆ. ಅದು ನನಗೆ ಗೊತ್ತೇ ಇರಲಿಲ್ಲ. ಒಂದಿನ ಹೀಗೆ ರೋಡ್ನಲ್ಲಿ ಹೋಗಬೇಕಾದ್ರೆ ಇಲ್ಲಿ ಚಾಮುಂಡೇಶ್ವರಿ ಧ್ಯಾನ ಕೇಂದ್ರ ಅಂತ ಬರೆದಿತ್ತು. ಸೊ ಇದೇನಪ್ಪ ಅಂಥೇಳಿ ಬೋರ್ಡ್ ನೋಡಿದಲ್ಲಿ ಅವತ್ತು ಹೇಗೆ ಆಕರ್ಷಣೆ ಆಯ್ತಂದರೆ, ಅದು ಬೋರ್ಡ್ನಲ್ಲಿ ಪತ್ರಿ ಸರ್ದು ಫೋಟೋ ಇತ್ತು. ಆ ಫೋಟೋ, ಆ ಪಿರಮಿಡ್ ಫೋಟೋ ನೋಡಿದಾಗೆ ತುಂಬ ಒಂಥರ ಏನೋ ಒಂಥರ ಅಟ್ರ್ಯಾಕ್ಟ್ ಮಾಡ್ದಂಗಿತ್ತು. ಒಂಥರ ಪಾಸಿಟಿವ್ ಎನರ್ಜಿ, ಏನೋ ಅದನ್ನೇ ನೋಡ್ತಾ ಇರಬೇಕು ಅನಿಸಾಯಿತು. ಸೊ ಹಾಗೇ ಇಲ್ಲಿ ಏನೋ ಇದೆ, ನಾನು ತಿಳ್ಕೊಳ್ಳೇಬೇಕು ಅಂಥೇಳಿ ನನ್ನ ಬೋರ್ಡ್ನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇತ್ತು. ಸೊ ಆ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನಾನು ಕಾಲ್ ಮಾಡಿದೆ. ಸೊ ನಾನು ಕಾಲ್ ಮಾಡಿದಾಗೆ ಚನ್ನಬಸವ ಸರ್ ಅಂಥೇಳಿ ನಮ್ಮ ಪಿರಮಿಡ್ ಮಾಸ್ಟರು, ಅವ್ರ ಜೊತೆಗೆ ಮಾತಾಡಿ ಅವ್ರು ಹೇಳಿದರು, ಹೀಗೆ ಧ್ಯಾನ ಮಾಡಬೇಕು ಮೇಡಮ್ ಅಂತ ಹೇಳಿದರು. ನಾನು ಹೇಳಿದೆ, ನಿಮ್ಗೆ ಹೇಗೆ ಗೊತ್ತಾಯಿತು ಸರ್? ನಾನು ಹೀಗೆ ಹೋಗ್ತಿರ್ಬೇಕಾದ್ಲೇ ನಿಮ್ಮ ಬೋರ್ಡ್ ನೋಡಿದೆ, ಸೊ ಹಾಗೆ ಗೊತ್ತಾಯಿತು ಸರ್. ನನಗೆ ತುಂಬ ಮೈಗ್ರೇನ್ ಪ್ರಾಬ್ಲಮ್ ಇದೆ. ಸೊ ಏನು ಟ್ಯಾಬ್ಲೆಟ್ಸ್ ತೊಗೊಂಡ್ಲೇನೂ ಕಡಿಮೆ ಆಗ್ತಾಯಿಲ್ಲ ಸರ್. ಸೊ ಅದಕ್ಕೆ ಯೋಗ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ, ಬಟ್ ಸ್ಟಿಲ್ ನನಗೆ ಟ್ಯಾಬ್ಲೆಟ್ ಸ್ಟಾಪ್ ಮಾಡಿ ಏನಾದರೂ ಒಂದು ನಾರ್ಮಲಾಗಿ ಇರಬೇಕಂತ ನನಗೆ ತುಂಬ ಇಷ್ಟ ಇದೆ. ಸೊ ಈ ಮೆಡಿಟೇಷನಿಂದ ಇದು ಸಾಧ್ಯನಾ ಅಂತ ಕೇಳಿದೆ. ಮೆಡಿಟೇಷನಿಂದ ಎಲ್ಲನೂ ಸಾಧ್ಯ ಮೇಡಮ್. ನೀವು ಧ್ಯಾನ ಒಂದು ಮಾಡಿ, ತಪ್ಪದೇ ಧ್ಯಾನ ಮಾಡಿ, ನಿಮಗೆಲ್ಲ ಸರಿ ಹೋಗುತ್ತೆ ಅಂದರು. ಆಯಿತು ಅಂಥೇಳಿ ಸರ್ಗೆ ಹೇಳಿದ್ಮೇಲೆ, ಸರ್ ಒಂದು ಸ್ವಲ್ಪ ದಿನ ಆದಮೇಲೆ ಸೆಷನ್ ಸ್ಟಾರ್ಟ್ ಮಾಡಿದರು. ಅವ್ರದ್ದು ಚಾಮುಂಡೇಶ್ವರಿ ಧ್ಯಾನ ಇಂದ ಡೈಲಿ ಸೆಷನ್ ಜಾಯಿನ್ ಆಗ್ತಾಯಿದ್ವಿ. ಸೊ ಜಾಯಿನ್ ಆಗ್ತಾ ಫಸ್ಟು 40 ಡೇಸ್ ಮೆಡಿಟೇಷನ್ ಮಾಡಿಸಿದ್ರು ಸರ್. ಆ 40 ಡೇಸ್ ಆದಮೇಲೆ ನನ್ನಲ್ಲಿ ಗೊತ್ತಾಯಿತು ನನಗೆ, ನನ್ನ ಮೈಗ್ರೇನ್ ಅಂತ ತಲೆನೋವು ಏನಿತ್ತಲ್ಲ, ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬಂತು. ಹಾಗೆ ನಾನು ಎಕ್ಸ್ಪೀರಿಯೆನ್ಸು ಶೇರ್ ಮಾಡ್ತಾ ಸರಿಗೆ ಹೇಳಿದೆ, ಸರ್ ನನಗೆ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ನನಗೆ ಎದಕ್ಕೆ ಸಂತೋಷ ಆಗಿದ್ದಂದರೆ ನನ್ನ ತಲೆನೋವು ಕಡಿಮೆ ಆಗಿದೆ. ನಾನು ಡೈಲಿ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೆ ಸರ್. ಸ್ವಲ್ಪ ನನ್ನ ಬಾಡಿನಲ್ಲಿ ಚೇಂಜಸ್ ಆಯಿತು ಅಂದರೆ ನನಗೆ ತಲೆನೋವು ತುಂಬ ಬರೋದು. ಸೊ ಅದಕ್ಕೆ ನಾನು ಟ್ಯಾಬ್ಲೆಟಿಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದೆ. ಸೊ ನಾನು ಧ್ಯಾನ ಮಾಡೋದ್ರಿಂದ ನಂಗೆ ತುಂಬ ಎಷ್ಟು ಚೆನ್ನಾಗಾಗಿತ್ತು ಅಂದರೆ, ನಾನು ಆಲ್ಮೋಸ್ಟ್ ಆಫ್ಟರ್ 40 ಡೇಸ್ ನಾನು ಎಲ್ಲ ಟ್ಯಾಬ್ಲೆಟ್ಸ್ ನಿಲ್ಲಿಸ್ಬಿಟ್ಟಿದ್ದೆ. ಸೊ ಅದಾಗ್ತಾ ಆಮೇಲೆ ಸರ್ದು ಸೆಷನ್ ಜಾಯಿನ್ ಆಗಿ ಸರ್ ತುಂಬ ಶೇರ್ ಮಾಡೋರು, ಎಲ್ಲ ಮಾಸ್ಟರ್ಸ್ ಬಗ್ಗೆ ಆಗಲಿ, ಸರ್ದ ಬಗ್ಗೆ ಆಗಲಿ ಎಲ್ಲ ಶೇರ್ ಮಾಡಿದಾಗೆ ಎಷ್ಟು ಕಲಿಯೋಕ್ಕಿದೆ ಇಲ್ಲಿ, ಎಷ್ಟು ಚೆನ್ನಾಗಿದೆ ಅಂದರೆ, ಕಾನ್ಫಿಡೆನ್ಸ್ ಲೆವೆಲ್, ನನ್ನಲ್ಲಿರೋದು ಕಾನ್ಫಿಡೆನ್ಸ್ ಲೆವೆಲ್ ಅಷ್ಟು ಹೆಚ್ಚಿಗೆ ಆಗಿದೆ. ಇನ್ನೊಂದೇನೆಂದರೆ, ನನ್ನ ಹ್ಯಾಪಿನೆಸ್, ನಾನು ಎಷ್ಟು ಸಂತೋಷವಾಗಿರ್ತೀನಿ ಅಂದರೆ ನನಗೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಧ್ಯಾನ. ಇತ್ತೀಚೆಗಂತೂ ನನಗೆ ಕೂತ್ಕೊಂಡ್ಲೇ ಸಾಕು, ಎದ್ದೊಳ್ಬಾರ್ದು ಅಂತ ನಾನು ಡೈಲಿ 2.5 ಅವರ್ ಅಂತೂ ಧ್ಯಾನ ಮಾಡ್ತೀನಿ. ಬೆಳಗ್ಗೆ 1.5 ಅವರ್, ಸಂಜೆ 1 ಅವರ್ ಮಾಡ್ತೀನಿ ಧ್ಯಾನ. ಸೊ ಇನ್ನೊಂದು ಹೇಳಬೇಕಂದ್ರೆ, ನನ್ನಲ್ಲಿರೋದು ನೆಗೆಟಿವ್ ಥಾಟ್ಸ್ ಇಷ್ಟುವರೆಗೂ ಕಡಿಮೆ ಆಗಿದೆ ಅಂದರೆ, ಮುಂಚೆ ಏನಾಗ್ತಿದೆ ಅಂದರೆ ಬರೀ ಪಾಸ್ಟ್ ಅಥವಾ ಫ್ಯೂಚರ್, ಇದು ಹಿಂಗಾಯ್ತಂದ್ರೆ ಹೇಗೆ ಬರೀ ಹಿಂದಿಂದು ಕಲ್ಪನೆ ಮಾಡಿಕೊಂಡು ಅದರಲ್ಲೇ ನೆಗೆಟಿವ್ ಥಾಟ್ಸ್ನಲ್ಲೇ ಇರ್ತಿದೆ. ಇನ್ನೊಂದು, ಅಯ್ಯೋ ನಾಳೆ ಹಿಂಗಾದ್ಲೆ ಏನು ಮಾಡೋದು, ಅದರಲ್ಲೇ ಇರ್ತಿದೆ. ಪ್ರೆಸೆಂಟ್ನಲ್ಲಿ ಇರೋದೇ ಗೊತ್ತಿರಲಿಲ್ಲ ನನಗೆ. ಈ ಧ್ಯಾನಕ್ಕೆ ಬಂದಮೇಲೆ ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಹೇಗೆ ಇರಬೇಕು, ಹೌ ಯು ಕ್ಯಾನ್ ಬಿ ಹ್ಯಾಪಿ ಅನ್ನೋದು ನಾನು ಕಲ್ತ್ಕೊಂಡಿದ್ದೆ ಈ ಧ್ಯಾನದಿಂದ. ಸೊ ನಾನು ಇಷ್ಟು ಸಂತೋಷವಾಗಿದ್ದೀನಿ ಅಂದರೆ, ಹೀಗೆ ಏನಾದರೂ ಒಂದು ನೆಗೆಟಿವಿಟಿ ನನ್ನ ಹತ್ರ ಬಂತು ಅಂದರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು, ಹೇಗೆ ಅದನ್ನು ಟ್ಯಾಕಲ್ ಮಾಡಬೇಕು ಅನ್ನೋದು ಕಲಿಸ್ಕೊಟ್ಟಿದ್ದೆ ಈ ಧ್ಯಾನ ನನಗೆ. ಸೊ ಈ ಧ್ಯಾನ ಅನ್ನೋದು ಕಲಿಸ್ಕೊಟ್ಟಿದ್ದ ನಮ್ಮ ಗುರುಗಳಾದ ಪತ್ರಿ ಸರ್ಗೂ ಧನ್ಯವಾದಗಳು. ಮತ್ತು ನಮ್ಮ ಪಿರಮಿಡ್ ಮಾಸ್ಟರ್, ಮೈಸೂರು ಪಿರಮಿಡ್ ಮಾಸ್ಟರು ಚನ್ನಬಸವ ಸರು, ಅನಿತಾ ಮೇಡಮ್ಗೂ ಕೂಡ ನನ್ನ ಧನ್ಯವಾದಗಳು. ನನ್ನ ಮನೆಯಲ್ಲಿ ನಾನಲ್ಲದೆ ಕೂಡ ನನಗಿಷ್ಟು ಅನುಕೂಲ ಆಗಿದೆ ಧ್ಯಾನದಿಂದ ಅಂಥೇಳಿ ನಮ್ಮ ಅತ್ತೆಗೂ ಹೇಳಿದ್ದೆ, ಬನ್ನಿ ಮಾಮ ನಾವು ಮಾಡೋಣ ಅಂತ ಹೇಳಿದೆ. ಸೊ ನಮ್ಮ ಅತ್ತೆನೂ ಮಾಡ್ತಾರೆ, ನನ್ನ ಮಕ್ಕಳು ಇಬ್ಬರು ಮಾಡ್ತಾರೆ. ಸೊ ಅವರಿಗೆ ಅಂತೂ ತುಂಬ ಅನುಕೂಲ ಆಗಿದೆ. ಸ್ಟಡೀಸ್ನಲ್ಲಿ ತುಂಬ ಇಂಪ್ರೂವ್ ಆಗಿದ್ದಾರೆ ಅವರು. ಸೊ ಧ್ಯಾನ ನನಗೊಬ್ಳಿಗೆ ಮಾತ್ರ ಅಲ್ಲ, ಎಲ್ರಿಗೂ ಹೇಳ್ಕೊಡ್ಬೇಕು ಅಂತ ನನಗೆ ತುಂಬ ಆಸೆ ಇದೆ.
ನಾನು ಹೇಳ್ಕೊಟ್ಟಿದ್ದೀನಿ ತುಂಬ ಜನಕ್ಕೆ. ನನಗೆ ಎಕ್ಸ್ಪೀರಿಯೆನ್ಸ್ ಆಗದೇ ಇರಲಿ, ಅದ್ರ ಬಗ್ಗೆ ನಾವು ಚಿಂತನೆ ಮಾಡಬಾರ್ದು. ಜಸ್ಟ್ ಮೆಡಿಟೇಟ್ ಮಾಡಬೇಕು. ಜಸ್ಟ್ ಪೀಸ್, ಅದು ಏನಂತೀರ, ಮನಸ್ಸಲ್ಲಿ ಶಾಂತತೆ ಅನ್ನೋದು ಸಿಗುತ್ತೆ. ಯು ಕ್ಯಾನ್ ಕಾಂಕರ್ ಎನಿಥಿಂಗ್ ಅನ್ಬೋದು ಇದರಿಂದ. ಸೊ ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.